शांतिं समावसं कुमारं शक्त्यस्तं च तमंगलं प्रणमाम्यहम्। ओम क्रां क्रीं क्रों सह श्री भौमाय नमः। ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಮಂಗಳ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚರಿಸ್ತಾ ಇದ್ದಾನೆ. ಜೂನ್ 21ರಿಂದ ಆಗಸ್ಟ್ 2ನೇ ತಾರೀಕು 2026 ಈ ಒಂದು 43 ದಿನಗಳ ಕಾಲ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚರಿಸ್ತಿರೋದ್ರಿಂದ ಈ ಒಂದು 43 ದಿನಗಳ ಕಾಲ ಕೆಂಪು ತರಕಾರಿ, ಹಣ್ಣು ಹಂಪಲು ಇವು ಸ್ವಲ್ಪ ಸಾಧಾರಣವಾಗಿರುತ್ತೆ ಬೆಲೆ. ಅದರಲ್ಲೂ ಎಸ್ಪೆಷಲಿ ಟೊಮೊಟೊ ಇರ್ಬೋದು, ಟೊಮೊಟೊ ತರಕಾರಿನಲ್ಲಿ ಸ್ವಲ್ಪ ಸಾಧಾರಣವಾಗಿರುತ್ತೆ, ಹೇಳ್ಕೊಂಡಷ್ಟು ರೇಟ್ ಇಲ್ಲ, ಕೊಟ್ಟರೆ ಡೌನ್ ಅಂತ ಹೇಳ್ಬೋದು. ಕುಜಗ್ರಹ ವೃಷಭ ರಾಶಿಗೆ ಸಂಚರಿಸೋದ್ರಿಂದ 12 ಲಗ್ನ ಜಾತಕರಿಗೆ ಯಾವ ರೀತಿ ಏನೇನು ಫಲಾಫಲಗಳಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷ ಲಗ್ನ ಜಾತಕರಿಗೆ ಮೇಷದಿಂದ ವೃಷಭ 2ನೇ ಸ್ಥಾನದಲ್ಲಿದೆ. ಧನಾಗಮನ ಚೆನ್ನಾಗಿ ಬರುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ. ಆದರೆ ಮೇಷ ಲಗ್ನದವರಿಗೆ ವ್ಯಯ ಸ್ಥಾನದಲ್ಲಿ ಶನಿ 3ನೇ ದೃಷ್ಟಿ ವೃಷಭ ರಾಶಿ ಮೇಲೆ ಅಂದ್ರೆ ಕುಜನ ಮೇಲೆ ಬೀಳೋದ್ರಿಂದ ಎಷ್ಟೇ ದುಡ್ಡು ಬಂದ್ರೂ ಧನ ಬಂದ್ರೂ ಸಹ ಲಾಸ್ ಆಗ್ತಾ ಇರ್ತದೆ. ಅಂದ್ರೆ ಅಷ್ಟೇ ಖರ್ಚು ವೆಚ್ಚಗಳಾಗ್ತಾ ಇರುತ್ತೆ. ಅಂದ್ರೆ ಮೇಷ ಲಗ್ನದವರಿಗೆ ಈಗ ಪ್ರಸ್ತುತ 7.5 ನಡೀತಿದೆ. ಕುಜ ಸಹ ಮಾರಕ ಸ್ಥಾನ ಧನಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಇರೋದ್ರಿಂದ ಅದ್ರ ಪ್ರಭಾವ ಬಿದ್ದು ಎಷ್ಟು ದುಡ್ಡು ಬಂದರೂ ಸಹ ಅಷ್ಟೇ ಖರ್ಚು ವೆಚ್ಚಗಳಾಗಿ ಲಾಸ್ ಆಗ್ತಕ್ಕಂಥದ್ದು ಕಾಣಿಸ್ತಿದೆ. ಅದೇ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡಚಣೆಗಳು, ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು 43 ದಿನಗಳ ಕಾಲ. ಅದೇ ರೀತಿಯಾಗಿ ಕೌಟುಂಬಿಕ ಕಲಹಗಳಾಗುತ್ತೆ, ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು, ನಿಮ್ಮ ಮಾತಿನಿಂದನೇ ಸಮಸ್ಯೆಗೆ ನೀವು ಉದ್ಭವ ಆಗ್ತೀರಾ. ನಿಮ್ಮ ಮಾತು ನಿಷ್ಠೂರವಾಗಿರುತ್ತೆ, ಕಠೋರವಾಗಿರುತ್ತೆ. ಏನೋ ನಿಷ್ಠೂರವಾಗಿ ಮಾತಾಡ್ತಿದ್ದಾನಪ್ಪ ಅಂತೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಅದಕ್ಕೆ ಮೂಲ ಕಾರಣ ಕುಜ 2ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಲಿ, ಹೆಚ್ಚಾಗಿ ಮಾತಾಡಕ್ಕೆ ಹೋಗ್ಬೇಡಿ, ಮಾತಿನಿಂದನೇ ಜಗಳಾಗಂತ ಚಾನ್ಸಸ್. ಹಾಗಾಗಿ ಮೇಷಲಗ್ನ ಜಾತಕದವರು ಪ್ರತಿ ಮಂಗಳವಾರ ಮಾಡ್ಕೊಂಡು ಹನುಮಾನ್ ಚಾಲೀಸ್ ಪಠನೆ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದ್ರೆ ಈ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರ್ಬೋದು. ನೆಕ್ಸ್ಟ್ ವೃಷಭ ಲಗ್ನದವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ವೃಷಭ ಲಗ್ನ ಜಾತಕರಿಗೆ ವೃಷಭ ರಾಶಿಯಲ್ಲಿ ಕುಜ ಲಗ್ನದಲ್ಲೇ ಸ್ಥಿತನಾಗಿರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊತಕ್ಕಂಥದ್ದು, ಅಥವಾ ಅದೇ ರೀತಿಯಾಗಿ ಧೈರ್ಯ ಇರ್ತೈತೆ, ನಾನು ಮಾಡಬಲ್ಲೆ, ಎಲ್ಲದಕ್ಕೂ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ, ವೀರ್ಯ, ಸ್ಥೈರ್ಯ ಇರ್ತದೆ. ಅದೇ ರೀತಿಯಾಗಿ ಕೋಪನೂ ಬರುತ್ತೆ. ಅಗ್ನಿಯಿಂದ ಅಥವಾ ವಿದ್ಯುತ್ರಿಂದ ಅವಘಡಗಳಾಗುವಂತ ಚಾನ್ಸಸ್ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು. ತಲೆಗೆ ಏಟು ಬೀಳುವಂತ ಚಾನ್ಸಸ್ ಇದೆ, ಸ್ವಲ್ಪ ತಲೆನೋವು ಆಗುತ್ತೆ. ಸ್ವಲ್ಪ ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ವೃಷಭ ಲಗ್ನದವರಿಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚರಿಸೋದ್ರಿಂದ 11ನೇ ಸ್ಥಾನ ಲಾಭದಲ್ಲಿರೋದ್ರಿಂದ ಸ್ವಲ್ಪ ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ಒಂದು ಸಾಧಾರಣವಾದಂಥ ಲಾಭ ಸಿಗುತ್ತೆ. ಆರೋಗ್ಯ ಚೆನ್ನಾಗಿದೆ, ಸ್ವಲ್ಪ ಹೀಟ್ ಆಗ್ಬೋದು, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಕೌಟುಂಬಿಕವಾಗಿ ಸಹ ಸ್ವಲ್ಪ ಕೋಪ ಇರುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಿಥುನ ಲಗ್ನ ಜಾತಕದವರಿಗೆ ವೃಷಭದಲ್ಲಿ ಕುಜ ಪ್ರವೇಶ ಆಗಿರೋದ್ರಿಂದ ವ್ಯಯ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಿದೆ. ಕೌಟುಂಬಿಕದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗುತ್ತೆ. ಅದೇ ರೀತಿಯಾಗಿ ಯಾವುದೇ ವ್ಯವಹಾರಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಏನು ಮಾಡ್ತಿದ್ರು ಅದರಲ್ಲೇ ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾವುದೇ ಹೊಸ ಪ್ರಯತ್ನ ಬೇಡ. ಸ್ವಲ್ಪ ಕೋಪ ಬರುತ್ತೆ, ವಿಪರೀತ ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಕುಟುಂಬದಲ್ಲೂ ಸಹ ಭಯದ ವಾತಾವರಣ, ಏನೇ ಕೆಲಸ ಮಾಡೋದಕ್ಕೂ ಸ್ವಲ್ಪ ಧೈರ್ಯದ ಕೊರತೆ ಉಂಟಾಗ್ತದೆ. ಮದುವೆ ಜೀವನದಲ್ಲಿ ಕಿರಿಕಿರಿ ಇದೆ. ಯಾವ್ದಾದ್ರು ಮದುವೆಗೆ ಏನಾದ್ರೂ ನೀವು ಪ್ರಯತ್ನ ಪಡ್ತಿದ್ರೆ ಈ ಒಂದು 43 ದಿನಗಳ ಕಾಲ ಸೆಟ್ ಆಗೋದೇ ಇಲ್ಲ, ಸ್ವಲ್ಪ ಮಾಡದೇ ಇರೋದೇ ಉತ್ತಮ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೊಗರಿ ಬೇಳೆ, ಕೆಂಪು ವಸ್ತ್ರ, ಕೆಂಪುವನ್ನು ಕೊಟ್ಟು ದರ್ಶನ ಮಾಡ್ಕೊಂಡ್ ಬಂದಿದೆ ಆದ್ರೆ ಈ ಒಂದು ಸಮಸ್ಯೆಯಿಂದ ದೂರ ಇರ್ಬೋದು. ನೆಕ್ಸ್ಟ್ ಈಗ ಕರ್ಕಾಟಕ ಲಗ್ನದವ್ರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ.
ವೀಕ್ಷಕರೇ, ಕರ್ಕಾಟಕ ಲಗ್ನ ಜಾತಕರಿಗೆ ವೃಷಭ ಲಗ್ನದಲ್ಲಿ ವೃಷಭ ರಾಶಿಯಲ್ಲಿ ಕುಜ ಸ್ಥಿತಿನಾಗಿರೋದ್ರಿಂದ ಲಾಭದ ಸ್ಥಾನದಲ್ಲಿ ಇದ್ದಾನೆ. ತುಂಬಾ ಅನುಕೂಲ ಆಗುತ್ತೆ. ಎಲ್ಲಾ ವ್ಯವಹಾರಗಳಲ್ಲೂ ಲಾಭದಾಯಕ. ಅದರಲ್ಲೂ ಹೋಟೆಲ್ ಉದ್ಯಮಿಗಳಿಗೆ ತುಂಬಾ ಲಾಭ ಆಗುತ್ತೆ. ಅಥವಾ ವಿದ್ಯುತ್ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಭೂಮಿ ಕೊಳ್ಳೋರಿಗೆ ಒಳ್ಳೆ ಶುಭ ಸಮಯ. ಸೈಟ್ ಮೇಲೆ ಜಮೀನ್ ಮೇಲೆ ಇನ್ವೆಸ್ಟ್ ಮಾಡಂಗಿದ್ರೆ ಈ ಒಂದು 43 ದಿನಗಳ ಕಾಲ ಕರ್ಕಾಟಕ ಲಗ್ನದವರು ಇನ್ವೆಸ್ಟ್ ಮಾಡ್ಬೋದು. ತುಂಬಾ ಅನುಕೂಲಕರವಾಗುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿದೆ. ವಿದ್ಯಾಭ್ಯಾಸನು ತುಂಬಾ ಧೈರ್ಯವಾಗಿ ಮುನ್ನಡೆಸ್ತಾರೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ, ಯಶಸ್ಸು, ಕೀರ್ತಿ ಲಭಿಸ್ತಾರೆ. ಸರ್ಕಾರದಿಂದ ಲಾಭ ಗಳಿಸುವಂತ ಮುನ್ಸೂಚನೆಗಳು ಸಹ ಇದೆ. ಅನುಕೂಲ ಆಗುತ್ತೆ, ಚೆನ್ನಾಗಿದೆ. ನೆಕ್ಸ್ಟ್, ಸಿಂಹ ಲಗ್ನದವರಿಗೆ ಮಂಗಳ ಗ್ರಹ ವೃಷಭ ರಾಶಿಯಲ್ಲಿ ಸಂಚರಿಸೋದ್ರಿಂದ ನೋಡಿ, ಉದ್ಯೋಗ ಹುಡುಕ್ತಾ ಇರೋರಿಗೆ ಉದ್ಯೋಗ ಸಿಗುವಂತ ಅವಕಾಶಗಳಿದೆ. ಅದರಲ್ಲೂ ಜಾಬ್ ಮಾಡ್ತಿರೋರಿಗೆ ಪ್ರಮೋಷನ್ ಸಿಗುತ್ತದೆ. ಸರ್ಕಾರಿ ಕೆಲಸದಲ್ಲಿ ಮಾಡ್ತಿರೋರಿಗೆ ಒಳ್ಳೆ ಉತ್ತಮವಾದ ಸ್ಥಾನಮಾನ, ಯಶಸ್ಸು, ಕೀರ್ತಿ ಸಿಗುತ್ತೆ. ಅಥವಾ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಳ್ಳೆ ನಾಯಕತ್ವ, ಲೀಡರ್ಶಿಪ್ ಕೊಡ್ತಾರೆ. ನಾಯಕತ್ವ ಗುಣಗಳನ್ನ ಪಡ್ಕೊಬೋದು. ಈ ಒಂದು 43 ದಿನಗಳ ಕಾಲ ಮದುವೆ ಜೀವನ ಸಾಧಾರಣವಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ಉನ್ನತಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ತುಂಬಾ ಚೇತರಿಸ್ಕೊಳ್ತೀರಾ. ವ್ಯವಹಾರಗಳಲ್ಲಿ ಒಂದು ಸಾಧಾರಣವಾದಂತ ಫಲ ಇರುತ್ತೆ. ನೆಕ್ಸ್ಟ್, ಈಗ ಕನ್ಯಾ ಲಗ್ನ ಜಾತಕದವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಕನ್ಯಾ ಲಗ್ನ ಜಾತಕದವರಿಗೆ ವೃಷಭದಲ್ಲಿ ಕುಜ 9ರಲ್ಲಿ ನವಮ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕ್ರೂರ ಗ್ರಹವಾದ ಕುಜಗ್ರಹ ಭಾಗ್ಯಸ್ಥಾನದಲ್ಲಿದ್ರೆ ಸ್ವಲ್ಪ ಕೆಡುಕುಗಳೇನೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ತಂದೆ ಮತ್ತೆ ಮಗನ ಜೊತೆ ಸಂಬಂಧ ಭಿನ್ನಾಭಿಪ್ರಾಯಗಳಿಂದ ಕೂಡಿರುತ್ತದೆ. ಆರೋಗ್ಯದಲ್ಲಿ ಸಹ ಅದೃಷ್ಟ ಕೆಡಿಸ್ತದೆ. ಯಾರಾದ್ರೂ ರೋಗಿಗಳಾಗಿದ್ರೆ ಇನ್ನಷ್ಟು ಕಾಯಿಲೆ ದುಪ್ಪಟ್ಟಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ದಾಂಪತ್ಯ ಜೀವನದಲ್ಲೂ ಸಹ ಕೋಪ ಮಾಡ್ಕೊಂತೀರಾ. ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಂಡು ಶಾರ್ಟ್ ಟೆಂಪರ್ ಅಂತೀರಾ, ಆ ರೀತಿ ಬರುತ್ತೆ. ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ಅದೃಷ್ಟದ ಕೊರತೆ ಉಂಟಾಗ್ತದೆ. ತುಲಾ ಲಗ್ನ ಜಾತಕದವರಿಗೆ ವೃಷಭ ಲಗ್ನದಲ್ಲಿ ಕುಜ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಸಮಸ್ಯೆ ಇದ್ದು ಕಾಣಿಸ್ತದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೂ ಲೇಜಿ ಮಾಡಂಗಿಲ್ಲ. ಆನ್ ಟೈಮ್ ಕರೆಕ್ಟ್ ಆಗಿ ತೋರಿಸ್ಕೊಬೇಕು. ಈ ಒಂದು 43 ದಿನಗಳ ಕಾಲ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದರಲ್ಲೂ ನಿಮ್ಗೆ ಸಮಾಜದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಅವಮಾನಗಳಾಗುತ್ತೆ, ಸಂಕಷ್ಟಗಳಿಗೆ ಒಳಗಾಗ್ತೀರಾ. ಅದರಲ್ಲೂ ಹೆಣ್ಣು ಮಕ್ಕಳು ಏನಾದರೂ ತುಲಾ ಲಗ್ನದಲ್ಲಿದ್ರೆ ಅವರ ಗಂಡನಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ವಿದ್ಯಾಭ್ಯಾಸ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ಲಾಸ್ ಆಗುತ್ತೆ. ವಾಹನಗಳು ಸಂಚರಿಸಬೇಕಾದ್ರೆ ಅಂದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅಗ್ನಿ ಮತ್ತೆ ವಿದ್ಯುತ್ ಕಡೆಯಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಅವಘಡಗಳಾಗುವಂಥ ಚಾನ್ಸಸ್ ಇದೆ. ಹುಷಾರಾಗಿ ಈ ಒಂದು 43 ದಿನಗಳ ಕಾಲ ಸ್ವಲ್ಪ ಹುಷಾರಾಗಿರ್ಬೇಕು. ವೃಶ್ಚಿಕ ಲಗ್ನ ಜಾತಕದವರಿಗೆ ವೃಷಭದಲ್ಲಿ ಮಂಗಳ ಗ್ರಹ ಸಂಚರಿಸೋದ್ರಿಂದ ಸಪ್ತಮದಲ್ಲಿದ್ದಾನೆ. ಅಂದ್ರೆ ವೃಶ್ಚಿಕ ಲಗ್ನದ ಅಧಿಪತಿ ಬಂದ್ಬಿಟ್ಟು ಕುಜ ಸಪ್ತಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಜಗಳಗಳು, ಲೆಕ್ಕಾಚಾರಗಳು ಮಾಡಬೇಕಾದಾಗ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತದೆ. ಅದರಲ್ಲೂ ನೀವು ವ್ಯವಹಾರ ಮಾಡ್ತಾ ಇದ್ದು ನಿಮ್ಮ ಪಾಲ್ಗಾರರು ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಏನಾದ್ರೂ ಪಾರ್ಟ್ನರ್ ಕೆಲಸ ಮಾಡ್ತಿದ್ರೆ ಅಲ್ಲಿ ಲೆಕ್ಕಾಚಾರದಲ್ಲಿ ನಿಮ್ಗೂ ಅವ್ರಿಗೆ ಜಗಳಗಳು ಉಂಟಾಗುತ್ತೆ. ಸ್ವಲ್ಪ ಅದರಿಂದ ದೂರ ಇರಬೇಕು. ವಿದ್ಯಾಭ್ಯಾಸದಲ್ಲಿ ಅಡಚಣೆ ಉಂಟಾಗ್ತದೆ. ಯಾರಾದ್ರೂ ಮದುವೆಗೆ ಏನಾದ್ರೂ ಹುಡುಗಿ ನೋಡ್ತಾ ಇದ್ರೆ ಸೆಟ್ ಆಗೋದಿಲ್ಲ. ಯಾಕಂದ್ರೆ ವೃಶ್ಚಿಕ ಲಗ್ನದವರಿಗೆ ಗುರುಬಲ ಇದೆ. ಬಟ್ ಈ ಒಂದು 43 ದಿನಗಳ ಕಾಲ ಮದುವೆಗೆ ವಿಳಂಬ ಆಗುತ್ತೆ. ಸ್ವಲ್ಪ ಹುಡುಗಿ ಸೆಟ್ ಆಗೋದಿಲ್ಲ. ಸ್ವಲ್ಪ ಈ ಒಂದು 43 ದಿನಗಳ ಕಾಲ ಅವಾಯ್ಡ್ ಮಾಡ್ತಕ್ಕಂಥದ್ದು ಉತ್ತಮ. ನಂತರ ಪ್ರಯತ್ನ ಮಾಡಿ ಆಗುತ್ತೆ. ನೆಕ್ಸ್ಟ್, ಧನುಸ್ಸು ಲಗ್ನ ಜಾತಕ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಧನುಸ್ಸು ಲಗ್ನದವರಿಗೆ ಕುಜಗ್ರಹ ಷಷ್ಠಮದಲ್ಲಿದ್ದಾನೆ. ಷಷ್ಠಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ರೋಗ ಬಾಧೆ, ಸಾಲ ಬಾಧೆ, ದ್ವೇಷ ಬಾಧೆ ಹೆಚ್ಚಾಗ್ತದೆ. ಅನಾರೋಗ್ಯಕ್ಕೆ ತುತ್ತಾಗ್ತೀರಾ. ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು. ಅಥವಾ ಸಾಲ ಮಾಡೋಂಥ ಪ್ರಸಂಗ ಎದುರಾಗ್ತದೆ ಈ ಒಂದು 43 ದಿನಗಳ ಕಾಲ. ಅಥವಾ ಸಾಲ ಏನಾದ್ರೂ ನೀವು ತಗೊಂಡಿದ್ರೆ ಸಾಲ ಕೊಟ್ಟಿರೋ ಬಂದು ನಿಮ್ಗೆ ಕಿರುಕುಳ ಕೊಡ್ತಾರೆ.
ಬಡ್ಡಿ ಕೊಡಿ, ಪೂರ್ತಿ ಹಣ ವಾಪಸ್ ಮಾಡಿ ಅಂತೇಳಿ ನಿಮ್ಗೆ ಸಮಸ್ಯೆ ಕೊಡ್ತಾರೆ, ಅಥವಾ ನೀವೇ ಸಾಲ ಮಾಡುವಂತ ಪ್ರಸಂಗಗಳಿರ್ತದೆ. ಆರೋಗ್ಯದಲ್ಲಿ ಏನಾದ್ರೂ ಅನಾರೋಗ್ಯ ಈಗಾಗಲೇ ತುತ್ತಾಗಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ದುಪ್ಪಟ್ಟಾಗುತ್ತೆ, ಕಾಯಿಲೆ ಜಾಸ್ತಿ ಆಗುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಮತ್ತೆ ದಾಂಪತ್ಯ ಜೀವನದಲ್ಲಿ ಇರುಸು ಮುರುಸುಗಳಿರ್ತದೆ, ಭಿನ್ನಾಭಿಪ್ರಾಯಗಳಿರ್ತದೆ, ಸಮಾಜದಲ್ಲಿ ಅವಮಾನ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು 43 ದಿನಗಳ ಕಾಲ ಹಾಗಾಗಿ ಪ್ರತಿ ಮಂಗಳವಾರ ಕುಜನ ಮಂತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೊಗರಿ ಬೇಳೆ ದಾನ ಮಾಡಿ, ರೋಗಿಗಳಿಗೆ ಸ್ವಲ್ಪ ಧನ ಸಹಾಯ ಮಾಡಿ ನಿಮ್ಮ ಆರೋಗ್ಯ ಚೇತರಿಸ್ಕೊಳ್ತೀರಾ. ನೆಕ್ಸ್ಟ್ ಮಕರ ಲಗ್ನ ಜಾತಕದವರಿಗೆ ಪಂಚಮದಲ್ಲಿ ಕುಜಗ್ರಹ ಸಂಚರಿಸೋದರಿಂದ ಪುತ್ರ ದೋಷ ಅಂತಾರೆ. ಅಂದ್ರೆ ಮಕ್ಕಳಿಂದ ನಿಮ್ಗೆ ತೊಂದರೆ ಆಗುತ್ತೆ, ಮಕ್ಕಳಿಂದ ಆದಾಯ ಕಡಿಮೆ ಆಗ್ತದೆ, ತಂದೆ ತಾಯಿಗಳು ಮಾತು ಮಕ್ಕಳು ಕೇಳೋದಿಲ್ಲ, ಅವರಿಂದ ಸ್ವಲ್ಪ ಸಂಕಷ್ಟಗೊಳಗಾಗ್ತೀರಾ. ಅದೇ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ. ಯಾರು ವಿದ್ಯಾರ್ಥಿಗಳು ಓದ್ತಾ ಇರೋರು ಕೂಡ ಈ ಒಂದು 43 ದಿನಗಳ ಕಾಲ ಸ್ವಲ್ಪ ತರ ಇರ್ತಾರೆ, ಓದಿನ ಮೇಲೆ ಆಸಕ್ತಿ ಇರೋದಿಲ್ಲ. ವಿದ್ಯಾಕಾರಕ ವಿದ್ಯೆ ಮತ್ತೆ ಬುದ್ಧಿಗೆ ಭಂಗ ಆಗುವಂತ ಚಾನ್ಸಸ್ ಇದೆ. ದಾಂಪತ್ಯ ಜೀವನ ಸಾಧಾರಣವಾಗಿದೆ. ಕುಂಭಲಗ್ನ ಜಾತಕದವರಿಗೆ ಚತುರ್ಥ ಭಾವದಲ್ಲಿ ಸುಖಸ್ಥಾನದಲ್ಲಿ ಕುಜಗ್ರಹ ಸ್ಥಿತನಾಗಿರೋದ್ರಿಂದ ವಾಹನದ ಸುಖ ಚೆನ್ನಾಗಿರುತ್ತೆ, ಭೂಮಿ ಖರೀದಿ ಮಾಡೋಂಥ ಯೋಗ ಇದೆ, ಮನೆ ಖರೀದಿ ಮಾಡೋಂಥ ಯೋಗ ಇದೆ. ಆದ್ರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ. ಮತ್ತೆ ತಾಯಿ ಮತ್ತೆ ಮಗನ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತದೆ. ಯಾಕಂದ್ರೆ ಕ್ರೂರ ಗ್ರಹ ಈ ಸಂಬಂಧದ ಮೇಲೆ ಪ್ರಭಾವ ಬೀಳ್ತಾನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸ್ವಲ್ಪ ಅಡೆತಡೆ ಆಗ್ತದೆ. ಮನೆಯ ವಾತಾವರಣದಲ್ಲಿ ಅಶಾಂತಿ ವಾತಾವರಣ, ನೆಮ್ಮದಿ ಇರೋದಿಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿದ್ರೆ ಒಳ್ಳೆ. ಕೊನೆಯದಾಗಿ ಮೀನ ಲಗ್ನ ಜಾತಕದವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡ್ತಾ ಹೋಗೋಣ. ಮೀನ ಲಗ್ನಕ್ಕೆ 3ನೇ ಸ್ಥಾನ ತೃತೀಯ ಸ್ಥಾನದಲ್ಲಿ ಕುಜ ಸಂಚರಿಸೋದರಿಂದ ತುಂಬಾ ಅನುಕೂಲ ಆಗುತ್ತೆ. ಧೈರ್ಯ, ವೀರ್ಯ, ಸ್ಥೈರ್ಯ ಇವ್ರಿಗೆ ಅನುಕೂಲ ಆಗ್ತಾ ಹೋಗ್ತದೆ. ಆರೋಗ್ಯ ಚೆನ್ನಾಗಿರುತ್ತೆ. ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಪಟ್ಟಿಡಿದ್ರೆ ಪೂರ್ತಿ ಕೆಲಸ ಆಗೋದವರೆಗೂ ಬಿಡೋದಿಲ್ಲ. ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ಕ್ರೀಡಾಸಕ್ತಿ ತುಂಬಾ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಹೆಸರು ಗಳಿಸ್ತೀರಾ, ಸಕ್ಸಸ್ ಆಗ್ತೀರಾ, ಜಯ ನಿಮ್ದಾಗುತ್ತೆ. ಅಣ್ಣ ತಮ್ಮಂದ್ರ ಜೊತೆ ವ್ಯವಹಾರಗಳು ತುಂಬಾ ಚೆನ್ನಾಗಿರುತ್ತೆ. ಏನೇ ಕೆಲಸ ಮಾಡೋದಕ್ಕೆ ಹೋದ್ರು ಅಣ್ಣ ತಮ್ಮಂದ್ರ ಇಬ್ರು ಜೊತೆಯಾಗಿ ಹೋಗಿ ಮಾಡ್ಕೊಂಡ್ ಬಂದಿದ್ರಾದ್ರೆ ಯಶಸ್ಸು ಗಳಿಸ್ತೀರಾ. ಎಲ್ಲಾ ವ್ಯವಹಾರಗಳಲ್ಲೂ ಸಹ ಲಾಭ ಆಗುತ್ತೆ. ಏನೇ ಒಂದು ಕೆಲಸ ಕಾರ್ಯಗಳು ವ್ಯವಹಾರ ಮಾಡೋದಕ್ಕೆ ಹೋದ್ರೂ ಸಹ ಲಾಭವಾಗಿ ಜಯಿಸ್ಕೊಂತೀರಾ, ಅನುಕೂಲಕರವಾಗಿರುತ್ತೆ. ಒಟ್ಟಾರೆಯಾಗಿ 12 ಲಗ್ನ ಜಾತಕದವರಿಗೆ ವೃಷಭ ರಾಶಿಯಲ್ಲಿ ಕುಜಗ್ರಹ ಮಂಗಳ ಗ್ರಹ ಸಂಚರಿಸೋದ್ರಿಂದ ಯಾವ ರೀತಿ ಫಲಾಫಲಗಳು ಅಂತ ನೋಡಿದ್ರಿ. ಆದ್ರೆ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕಪ್ಪ ಅಂದ್ರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇ ಸಮಸ್ಯೆ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ ಪರಿಹಾರ ತೋರಿಸ್ತೀನಿ. ನಮಸ್ಕಾರ.